ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಗ್ ಬುರ್ಜಿ ಮಾಡೋಕ್ಕೆ ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು. ಸೊ ಟೈಮ್ ಕೂಡ ತುಂಬ ಕಮ್ಮಿ ಇರುತ್ತೆ. ಆವಾಗ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರಾ ಆ್ಯಂಡ್ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡಬೇಕು, ಎಸ್ಪೆಷಲಿ ನಾನು ತೊಗೊಂಡು ತುಂಬ ದಿನ ಆಗಿತ್ತು. ಸೊ ನಾನು ಇದು ಯೂಸೇ ಮಾಡಿರಲಿಲ್ಲ. ಆ್ಯಕ್ಚುಲಿ ನನಗೆ ಇದು ಐಡಿಯಾಸು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಯಾಕೆ ಸುಮ್ಮನೆ ಚಿಕ್ಕದು ಇಷ್ಟಕ್ಕೆಲ್ಲ ಕೆಲಸ ಮಾಡುತ್ತಾ ನಂಗೆ ಡೌಟ್ ಇತ್ತು. ಆ್ಯಕ್ಚುಲಿ ಇದು ಆಫರಲ್ಲಿ ಏನೋ ಬಂದಿತ್ತು ಆ್ಯಕ್ಚುಲಿ. ಹಾಗಾಗಿ ಇದನ್ನು ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಸರಿ ಟ್ರೈ ಮಾಡೋಣ, ಈರುಳ್ಳಿ ಬೇಗ ಆಗುತ್ತಾ ಅಂತ ಜಸ್ಟ್ ಟ್ರೈ ಮಾಡಿದೆ. ಒಂದು 2 ಸ್ಲೈಸ್ ಹಾಕಿ. ಬಟ್ ತುಂಬ ಚೆನ್ನಾಗಾಯಿತು. ಎಷ್ಟು ಸಣ್ಣಗೆ ಬೇಕಾದರೂ ಅದು ಇದು ಮಾಡುತ್ತೆ. ಇವನ್ ಆಮ್ಲೆಟ್ ಮಾಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಸ್ಲೈಡ್ಸ್ ಆಗುತ್ತೆ ಇದು ನಾನು ಆನ್ಲೈನಲ್ಲಿ ನೋಡೋದಕ್ಕೆ ಪ್ರೆಸೆಂಟು. ಸೊ ಆನ್ಲೈನಲ್ಲಿ ಕೂಡ ಪ್ರೈಸು ನಾರ್ಮಲ್ ಆಗಿದೆ. ಸೊ ಎಲ್ಲ ಬ್ಯಾಚುಲರ್ಸ್ ಆಗಿ ಅಂದರೆ ಕ್ವಿಕ್ಕಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಇದೆಲ್ಲ ಕ್ಯಾರಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ತುಂಬಾ ಜಸ್ಟ್ ಹಿಂಗೆ ಬ್ಲೆಂಡ್ ಮಾಡೋದು ಸಾಕು, ಚೆನ್ನಾಗಿ ಬ್ಲೆಂಡಿಂಗ್ ಆಗುತ್ತೆ. ಸೊ ನನ್ನಲ್ಲಿ ಎಗ್ ಬುರ್ಜಿ ನೋಡಿ ಎಷ್ಟು ತುಂಬ ಚಿಕ್ಕದಾಗಿ ನಾನು ಮಾಡಿಬಿಟ್ಟಿದ್ದೆ ಎಗ್ ಬುರ್ಜಿ. ಅಷ್ಟು ಚೆನ್ನಾಗಾಗಿತ್ತು. ಆ್ಯಂಡ್ ಎಗ್ ಬುರ್ಜಿ ಅಂದರೆ ಯಾರಿಗಿಷ್ಟ ಆಗೋಲ್ಲ. ಇವನ್ ನನಗಂತೂ ಚಪಾತಿ ವಿತ್ ಕಾಂಬಿನೇಷನ್ ತುಂಬ ಇಷ್ಟ. ಹಾಗೆ ಇವತ್ತು ಅದನ್ನು ಟ್ರೈ ಮಾಡಿದೆ. ಬಟ್ ನನಗೆ ಇಷ್ಟ, ಅವ್ರಿಗೆ ಇಷ್ಟ ಇಲ್ಲ. ಬಟ್ ನನಗೆ ತುಂಬ ಇಷ್ಟ ಚಪಾತಿ ಜೊತೆ ತಿನ್ನೋಕ್ಕೆ ಎಗ್ ಬುರ್ಜಿ. ಆ್ಯಂಡ್ ಮಗುಗೂ ಕೂಡ ಮೊಟ್ಟೆನ ನೀಟಾಗಿ ಬೇಯಿಸಿ ಕೊಟ್ಟರೆ ತುಂಬಾ ಒಳ್ಳೆಯದು. ಅವ್ನಿಗೆ ಅವಾಗವಾಗ ಕೊಡ್ತಾಯಿರ್ತೀವಿ. ಆ್ಯಂಡ್ ಚಪಾತಿ ಕೂಡ ಅಷ್ಟೇ, ಸ್ವಲ್ಪ ಚಪಾತಿ ತಿನ್ನೋ ಅಭ್ಯಾಸ ಕೂಡ ಮಾಡ್ಕೋತಾ ಇದೆ ನೀಟಾಗಿ ಇವಾಗ. ಸೊ ಅವನಿಗೆ ನಮಗೆಲ್ಲರೂ ಕೂಡ ಒಟ್ಟಿಗೆ ಚಪಾತಿ ಮಾಡೋಣ ಅಂತ ಚಪಾತಿ ರೆಡಿ ಮಾಡ್ತೀನಿ. ಈವನ್ ಮಾರ್ನಿಂಗ್ ಟೈಮಲ್ಲಿ ತಿಂಡಿನೇ ಒಂದು ದೊಡ್ಡದು ಇರುತ್ತೆ. ಸೊ ಮುಂಚೆನೇ ಅಂದರೆ ನಾನು ಬಿಫೋರೇ ಏನೆಲ್ಲ ಮಾಡ್ಕೋಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಟೈಮ್ ಆಗೋಯಿತು. ಇವನ್ ಮುದ್ದು ನೈಟ್ ಟೈಮ್ ತುಂಬ ನಿದ್ದೆ ಮಾಡಲ್ಲ. ಅವ್ನು ನಿದ್ದೆ ಮಾಡದೇ ಇದ್ದಾಗ ಸ್ವಲ್ಪ ಲೇಟಾಗಿ ಎದ್ದಾಗ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡ್ಕೋತೀವಿ. ಇವನ್ ಅಡ್ಜಸ್ಟ್ ತಿಂಡಿ ಅಂತೂ ನನ್ನ ಪಕ್ಕ ಕ್ವಿಕ್ಕಾಗೆ ಮಾಡಿಬಿಡ್ತೀನಿ ನಾನು. ರೊಟ್ಟಿ ಆಗಲಿ, ಪೂರಿ, ಸಾಗು ಈ ಥರ ಏನಾದರೂ ಒಂದು ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ಸೊ ಟೈಮ್ ಇದ್ದಷ್ಟು ಆಲ್ಟರ್ನೇಟಿವ್ ಮಾಡ್ಕೋತೀವಿ. ಆ್ಯಂಡ್ ಬಿಸಿಯಾಗಿ ಚಪಾತಿ ಜೊತೆ ಎಗ್ ಬುರ್ಜಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಬ್ಲಾಗ್ ನೋಡ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ಮೇಲೆ ಡೈಲಿ ಬ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಒಂದಷ್ಟು ಯೂಸ್ಫುಲ್ ಬ್ಲಾಗ್ಸ್ಗಳನ್ನ ಮಾಡೋಣ. ಆ್ಯಂಡ್ ನಾನು ಲೈವ್ ಕೂಡ ಬರೋಣ ಅಂದ್ಕೊಂಡಿದ್ದೀನಿ. ಅಪ್ಕಮಿಂಗಲ್ಲಿ ನಿಮಗೆ ಲೈವಲ್ಲಿ ಬರ್ತೀನಿ. ಅದೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಸುಮ್ಮನೆ ಲೈವ್ ಬರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಇತ್ತು. ಸೊ ಮನಿ ಪ್ಲ್ಯಾಂಟ್ ಅವಾಗವಾಗ ನೀರನ್ನು ಚೇಂಜ್ ಮಾಡಬೇಕು. ಇವನ್ ನೀರು ಕೂಡ ಡ್ರೈ ಆಗಿಬಿಡುತ್ತೆ. ಮನಿ ಪ್ಲ್ಯಾಂಟ್ ವಿಶೇಷತೆಯೇ ಅದಲ್ಲ. ಸೊ ಇದನ್ನು ಮಣ್ಣಲ್ಲಿ ಹಾಕೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ, ನೀರಲ್ಲಿ ಇದ್ರೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ಮನಿ ಪ್ಲ್ಯಾಂಟ್ ಇದು ಮನೇಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮನಿ ಪ್ಲ್ಯಾಂಟ್ ಎವ್ರಿ ಡೇ ನಮ್ಮ ಮನೇಲಿ ಇದ್ದೇ ಅದನ್ನು ನೀಟಾಗಿ ನೋಡ್ಕೊತೀವಿ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಹ್ಯಾಕ್, ಯಾರೆಲ್ಲ ಯೂಸ್ ಅಂದರೆ ಹೊಸದಾಗಿ ಬರಲನ್ನ ಯೂಸ್ ಮಾಡ್ತಿರ್ತಾರೆ ನೋಡಿ, ಈ ಥರ ಇನ್ನೂ ಕೂಡ ಅದು ಓಪನ್ ಮಾಡಿರಲ್ಲ ಅವ್ರಿಗೆ. ಆ್ಯಂಡ್ ಓಪನ್ ಮಾಡಿ ಬರಲನ್ನ ಒಳಗಡೆನೇ ಇಟ್ಕೊಂಡು ಅದು ನೀಟಾಗಿ ಒಂದು 2-3 ಸಲ ಟ್ಯಾಪ್ ಮಾಡಿ, ತುಂಬ ಅಂದರೆ ಡಸ್ಟೆಲ್ಲ ಇರುತ್ತಲ್ಲ ಬರಲಲ್ಲಿ, ಅದೆಲ್ಲ ನೆಲದ ಮೇಲೆ ಉದುರೋದಕ್ಕಿಂತ ಸೊ ಕವರಲ್ಲೇ ಉದುರೇ ಇರುತ್ತೆ. ತುಂಬ ಟ್ಯಾಪ್ ಮಾಡಿ ಅದನ್ನೆಲ್ಲ ನೀಟಾಗಿ ಒದ್ರಬೋದು. ಆದಷ್ಟು ಡಸ್ಟು ಕವರಲ್ಲೇ ಉಳ್ಕೊಳ್ಳಿ. ಇನ್ನೂ ಡಸ್ಟ್ ಖಂಡಿತ ಇದ್ದೇ ಇರುತ್ತೆ. ಅದನ್ನ ಗುಡಿಸ್ತಾ ನಾರ್ಮಲಾಗಿ ಹೋಗುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ಬೇಗನೆ ಎಲ್ಲ ಡಸ್ಟು ಉದುರೋಗುತ್ತೆ ಕವರ್ ಒಳಗೇ. ಸೊ ಆದಷ್ಟು ತುಂಬ ಸಲ ಮಾಡಿ ಅದನ್ನು ನೀಟಾಗಿ ಅಲ್ಲೇ ಡಸ್ಟನ್ನ ಒದ್ರಿ ಆಮೇಲೆ ಬರಲ ನೀವು ಆಚೆಗೆ ಇಟ್ಕೋಬೇಕು. ಆ್ಯಂಡ್ ತುಂಬ ಯೂಸ್ ಆಗುತ್ತೆ. ನಾನು ಕೂಡ ಎಲ್ಲ ನೋಡಿದ್ದೆ, ಹಾಗಾಗಿ ಟ್ರೈ ಮಾಡಿದೆ. ಯೂಸ್ಫುಲ್ ಅನ್ನಿಸ್ತು, ಹಾಗಾಗಿ ನಿಮಗೂ ಕೂಡ ತೋರಿಸ್ತಿದ್ದೀನಿ. ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಯು ವಿಲ್ ಟ್ರೈ ದಿಸ್. ಆ್ಯಂಡ್ ಡಸ್ಟ್ ಕೂಡ ಇಲ್ಲೇ ಉಳ್ಕೊಂಡಿರುತ್ತೆ ನೋಡಿ, ಎಷ್ಟು ಡಸ್ಟ್ ಇದೆ ಒಳಗಡೆ ನಾನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಹ್ಯಾಕು, ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ, ಬಟ್ ಸ್ವಲ್ಪ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ಹೊಸ್ದಾಗಿ ಏನಾದರೂ ಒಂದು ತಂದರೆ ಅದು ಸ್ಟಿಕ್ಕರ್ಸ್ ಎಲ್ಲ ಹಾಗೆ ನಮಗಿರುತ್ತೆ. ಅದನ್ನು ಹಾಕಿರೋ ತಟ್ಟೆ ಲೋಟಗಳೆಲ್ಲ ಇರುತ್ತೆ. ಸೊ ಅದು ಏನು ಮಾಡಬೇಕು ಸ್ಟಿಕ್ಕರ್ ತೆಗೆಯೋಕ್ಕೆ, ಜಸ್ಟ್ ಸಿಂಪಲ್ ಅದನ್ನು ಸ್ವಲ್ಪ ಬಿಸಿ ಮಾಡಿ. ಸೊ ಬಿಸಿ ಮಾಡಿ ಅದು ನಿಮಗೆ ಬಂದುಬಿಡುತ್ತೆ ಆಚೆ. ಸೊ ಸ್ಟಿಕ್ಕರ್ ಇದ್ದರೆ ಕೆಲವರು ಹೊಸ್ದಾಗಿ ಸ್ಟಿಕ್ಕರ್ಸ್ನ ಅಂಟಿಸಿ ತಟ್ಟೆಗಳಲ್ಲಿ ಊಟ ಮಾಡೋದು ಎಷ್ಟು ಹೈಜಿನಿಕ್ ಅಲ್ಲ. ಈ ರೀತಿ ಮಾಡ್ತೀನಿ. ತುಂಬ ಬೇಗನೆ ಆಚೆ ಬರುತ್ತೆ. ನಾನು ಜಸ್ಟ್ ಒಂದು 2 ಸೆಕೆಂಡ್ಸ್ ಅಷ್ಟೇ ಇಟ್ಟೆ ಬಿಸಿಗೆ. ಸೊ ಅದು ನೀಟಾಗಿ ಎಲ್ಲ ಅದೇ ಮೆಲ್ಟಾಗಿ ಬಂದಿತ್ತು. ಆಮೇಲೆ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸ್ಟಿಕ್ಕರೆಲ್ಲ ತೆಗಿಯೋಕ್ಕೆ ಎಷ್ಟು ಈಸಿ ಮೆಥಡ್ ಅಂತ ಅನ್ನಿಸ್ತು ನನಗೆ. ಚೆನ್ನಾಗಿದೆ, ಯೂಸ್ ಮಾಡ್ಕೋಬೋದಲ್ಲ ನಾವು. ಸೊ ನಾನು ಇದನ್ನು ಮದುವೆಗೆ ಅಂತ ಹೊಸದಾಗಿ ಅವನಿಗೆ ಪರ್ಟಿಕ್ಯುಲರಾಗಿ ಹಾಲನ್ನ ಅವನಿಗೆ ಸಪ್ರೇಟಾಗಿ ಕಾಯಿಸಬೇಕು ಅಂತ ಅನ್ನಿಸ್ಕೊಂಡಿದ್ದೆ. ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿತ್ತು. ಬಂದ ತಕ್ಷಣ ಅದು ಜಸ್ಟ್ ಬಂದೋದಿರ್ತದೆ, ಕ್ವಿಕ್ಕಾಗಿ ಬಂದ್ಬಿಡುತ್ತೆ. ಇಲ್ಲಾಂದರೆ ಹಿಡಿದೋದೆಲ್ಲ ಕ್ರ್ಯಾಕಾಗಿ ಆ ಥರದ್ದೆಲ್ಲ ಆಗಿಬಿಡುತ್ತೆ. ಜಸ್ಟ್ ಬಂದ ತಕ್ಷಣ ಬರುತ್ತೆ. ಸೊ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಆ್ಯಂಡ್ ಮುದುಗೆ ಕೆಲವೊಂದು ಟಾಯ್ಸ್ ತಂದಾಗ ತುಂಬ ಖುಷಿಪಟ್ಟು ನಾವು ಎಂಜಾಯ್ ಮಾಡ್ತಾ ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಮುದ್ದು. ಆ್ಯಂಡ್ ಮುದ್ದು ತುಂಟಾಟಗಳಿಗೆ 1-2 ಮನೇಲಿ ಅಷ್ಟು ಮಾಡ್ತಾಯಿರ್ತಾನೆ. ಇವಾಗ ನಮ್ಗೆ ಟೈಮ್ ಇರೋಲ್ಲ ಅವ್ನಿಗೆ ಆಲ್ಮೋಸ್ಟ್ ಅಷ್ಟು ತರಲೆ ಅವನ್ನ ಇಟ್ಕೊಳ್ಳೋದು ನಾವು ಅಷ್ಟಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಹೇಳಿದ ಮಾತು ಕೇಳ್ತಾನೆ ಅಷ್ಟೇ.
ಇನ್ನು ಪೂರ್ತಿ ಫುಲ್ಲು ತರಲೆ ಆಟಗಳು ನಡೀತಾ ಇರುತ್ತೆ ಮನೇಲಿ. ಆ್ಯಂಡ್ ನಾನು ಕಂಪ್ಲೀಟಾಗಿ ಸ್ವಲ್ಪ ಮಾತಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅದನ್ನು ಹಾಕಿದ್ದೀನಿ ನಾನು ಟಿಲ್ ಎಂಡ್ ವೀಡಿಯೋಸಲ್ಲಿ. ನಿಮಗೆ ವಾಯ್ಸಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು. ಸೊ ಸ್ವಲ್ಪ ಔಟ್ಸೈಡ್ ಎಲ್ಲ ಕ್ರೌಡ್ ಇದೆ, ಹಾಗಾಗಿ ಡಿಸ್ಟರ್ಬೆನ್ಸ್ ಬರುತ್ತೆ ಅಷ್ಟೇ. ಆ್ಯಂಡ್ ನಾನಿಲ್ಲಿ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ತುಂಬ ಹಾಕೊಂಡಿದ್ದು ಗರಿ ಅಂತ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ನಾನು ಸೋಡಾ ಹಾಕ್ಕೋತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಏಕೆಂದರೆ ಯಾರು ಬಂದರೆ ಸಡನ್ನಾಗಿ ಸ್ನ್ಯಾಕ್ಸ್ ಏನಾದರೂ ಮನೇಲಿಲ್ಲ ಅಂದರೆ ತಕ್ಷಣ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆ್ಯಂಡ್ ಸಾಲ್ಟ್ ಕೂಡ ಸೊ ಎಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು. ಆಮೇಲೆ ಜಸ್ಟ್ ಒಂದು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಾನು ಕಡಲೆ ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಸೊ ಹೆವಿ ಅನಿಸಿದ್ರೆ ಅಥವಾ ತಿಕ್ಕಾಗಿರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಸೊ ಅದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಹಾಕ್ಕೋಬೇಕು. ಖಾರ ಇಷ್ಟಪಟ್ಟು ತುಂಬ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಸ್ಕಿಪ್ ಮಾಡಿದ್ದೀನಿ, ಬಿಕಾಸ್ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಒಂದು 2-3 ಆಮೇಲೆ ಹಾಕಿದೆ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಖಾರ ಇಷ್ಟಪಟ್ಟರೆ ತುಂಬ ಚೆನ್ನಾಗಿ, ನಮಗೆಲ್ಲ ಖಾರ ಇದ್ದರೆ ಸಾಕು ಅನಿಸುತ್ತೆ. ಸೊ ನೀಟಾಗಿ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಬಿಸಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮಲ್ಲಿ ಈ ರೀತಿ ಬೋಂಡ ಮಾಡೋದು, ನೀವು ಕೂಡ ಅದೇ ರೀತಿ ಆಲ್ಮೋಸ್ಟ್ ಎಲ್ಲರೂ ಸೇಮ್ ಮೆಥಡಲ್ಲೇ ಫಾಲೋ ಮಾಡ್ತಿರ್ತೀವಿ ಅಲ್ವಾ. ಸೊ ಡಿಫ್ರೆಂಟ್ ಆಗಿರುತ್ತೆ, ಸೈಜ್ ವೈಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಆಚೆ ಕಡೆ ಸಿಗೋ ತುಂಬ ಟೇಸ್ಟಿಯಾಗಿರುತ್ತೆ, ಮನೇಲಿ ಮಾಡೋ ಟೇಸ್ಟ್ ಇರಲ್ಲಂತೆ. ಸೊ ನಾನು ತುಂಬ ಕೇಳಿದ್ದೀನಿ ಇದನ್ನು. ಸೊ ಮನೇಲಿ ಯಾಕೆ ಇಷ್ಟು ಟೇಸ್ಟಿ ಬರೋಲ್ಲ ಅಂತಂದರೆ ನಾವು ಆರ್ಗ್ಯಾನಿಕಾಗಿ ಮಾಡ್ತೀವಿ, ಅವ್ರು ಸ್ವಲ್ಪ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕ್ತಾರಲ್ಲ, ಹಾಗಾಗಿ ತುಂಬಾ ಸ್ಪೈಸಿ ಅಂತಿರುತ್ತೆ. ಸ್ಮೆಲ್ ಅಂತೂ ರೋಡಿಂದ ಆಚೆ ಹೋಗ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು. ಹಾಗೆ ಸೊ ಇದು ಕ್ಯೂಟಾಗಿ ಇದು ಬೆಂದಿದೆ. ನಾನು ಇದನ್ನು ಸರ್ವಿಂಗ್ ಬೌಲ್ ಹಾಕ್ಕೊಂಡೆ ಆ್ಯಂಡ್ ಊಟ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಮುದ್ದು ಮಾತಾಡಿರೋದನ್ನು ಹಾಕ್ತೀನಿ ನೋಡಿ. ಮುದ್ದು ಮಾತಾಡಿರೋದನ್ನು ನಾನು ಹಾಕ್ತೀನಿ, ಕೇಳಿಸ್ಕೊಳ್ಳಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅಂತ. ಆ್ಯಂಡ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಟೇಕ್ ಕೇರ್, ಬಾಯ್.